ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಕಾರ್ಯಕ್ರಮವಾದ ಜೋಡಿ ನಂಬರ್ 1ನಲ್ಲಿ ಈ ವಾರದ ಎಪಿಸೋಡ್ ಸಾಕಷ್ಟು ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಸಾಮಾನ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಮನರಂಜನೆ, ನಗು, ಡ್ಯಾನ್ಸ್ ಮತ್ತು ಸ್ಪರ್ಧೆಯನ್ನೇ ಹೆಚ್ಚಾಗಿ ನೋಡುತ್ತಿದ್ದ ಪ್ರೇಕ್ಷಕರಿಗೆ ಈ ಬಾರಿ ಸಂಬಂಧಗಳ ಒಳನೋಟವನ್ನು ತೋರಿಸುವಂತಹ ಒಂದು ವಿಶೇಷ ಸುತ್ತನ್ನು ಆಯೋಜಿಸಲಾಗಿತ್ತು. ಆ ಸುತ್ತಿನ ಹೆಸರು ಫೇಸ್ ಯುವರ್ ಪಾರ್ಟ್ನರ್ ರೌಂಡ್. ಈ ರೌಂಡ್ನಲ್ಲಿ ಗಂಡ ಹೆಂಡತಿ ಇಬ್ಬರು ಒಬ್ಬರ ಮನಸ್ಸಿನ ಮಾತನ್ನು ಮತ್ತೊಬ್ಬರ ಎದುರಿನಲ್ಲಿ ಮುಕ್ತವಾಗಿ ಹೇಳಬೇಕು. ಯಾವುದೇ ಮುಚ್ಚುಮರೆ ಇಲ್ಲದೆ ಮನಸ್ಸಿನಲ್ಲಿರುವ ನೋವು, ಪ್ರೀತಿ, ನಿರೀಕ್ಷೆ ಮತ್ತು ಅಸಮಾಧಾನವನ್ನು ನೇರವಾಗಿ ಹಂಚಿಕೊಳ್ಳಬೇಕು. ಈ ಸುತ್ತು ಕೇವಲ ಆಟವಾಗಿರಲಿಲ್ಲ, ಅದು ಒಂದು ಸಂಬಂಧದ ನಿಜವಾದ ಪರೀಕ್ಷೆಯಂತಿತ್ತು. ಈ ವೇಳೆ ಬಾಳು ಬೆಳಗುಂದೆ ಅವರು ತಮ್ಮ ಪತ್ನಿ ಮಾಲಾಶ್ರೀ ಅವರ ಬಗ್ಗೆ ಮಾತನಾಡುತ್ತಾ, ಇವಳು ಹೆಜ್ಜೆ ಹೆಜ್ಜೆಗೂ ಕೋಪ ಮಾಡಿಕೊಳ್ಳುತ್ತಾಳೆ, ಅದು ನನಗೆ ಇಷ್ಟವಾಗುವುದಿಲ್ಲ ಎಂದು ಹೇಳಿದರು. ಮೊದಲ ನೋಟಕ್ಕೆ ಈ ಮಾತು ಒಂದು ಸಾಮಾನ್ಯ ದೂರು ಎನ್ನಿಸಬಹುದು. ಅನೇಕ ಗಂಡಂದಿರು ಇದೇ ರೀತಿಯ ಮಾತುಗಳನ್ನು ತಮ್ಮ ಸ್ನೇಹಿತರ ಬಳಿ ಹೇಳಿರುತ್ತಾರೆ. ಆದರೆ ಪ್ರಶ್ನೆ ಏನೆಂದರೆ, ಒಬ್ಬ ಹೆಣ್ಣು ಆಗಾಗ ಕೋಪ ಮಾಡಿಕೊಳ್ಳುವುದರ ಹಿಂದೆ ನಿಜವಾದ ಕಾರಣ ಏನು? ಅದು ಕೇವಲ ಸ್ವಭಾವವೇ ಅಥವಾ ಅವಳ ಮನಸ್ಸಿನಲ್ಲಿ ಹೇಳಲಾರದ ಬೇಸರವಿದೆಯೇ? ಅದಕ್ಕೆ ಉತ್ತರವಾಗಿ ಮಾಲಾಶ್ರೀ ಅವರು ಹೇಳಿದ ಮಾತು ಅನೇಕ ಮಹಿಳೆಯರ ಮನದಾಳದ ಧ್ವನಿಯಂತಾಗಿತ್ತು. ಅವರು, ನೀನು ನನ್ನ ಮಾತಿಗೆ ಸ್ಪಂದನೆ ಕೊಟ್ಟರೆ ನಾನು ಯಾಕೆ ಕೋಪ ಮಾಡಿಕೊಳ್ಳುತ್ತೇನೆ? ನನ್ನ ಮಾತನ್ನು ಕೇಳದೇ ಇದ್ದಾಗ, ನನ್ನ ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದಾಗ ನನಗೆ ಕೋಪ ಬರುತ್ತದೆ ಎಂದು ಹೇಳಿದರು. ಈ ಒಂದು ಮಾತಿನಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ನೋವು ಅಡಗಿದೆ. ಹೆಣ್ಣು ಮಕ್ಕಳು ಯಾವಾಗಲೂ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಅಥವಾ ದುಬಾರಿ ವಸ್ತುಗಳನ್ನು ಬಯಸುವುದಿಲ್ಲ. ಅವರು ಬಯಸುವುದು ತಮ್ಮ ಮಾತನ್ನು ಕೇಳುವ ಕಿವಿ, ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಮತ್ತು ತಮ್ಮ ಜೊತೆ ನಿಂತುಕೊಳ್ಳುವ ಒಬ್ಬ ಸಂಗಾತಿಯನ್ನು. ಉದಾಹರಣೆಗೆ, ಒಬ್ಬ ಹೆಂಡತಿ ದಿನವಿಡೀ ಮನೆಯ ಕೆಲಸ, ಮಕ್ಕಳ ಜವಾಬ್ದಾರಿ, ಕುಟುಂಬದ ಕಾಳಜಿ ಎಲ್ಲವನ್ನೂ ನೋಡಿಕೊಂಡು ಸಂಜೆ ಗಂಡನ ಬಳಿ ಬಂದು ಇವತ್ತು ನನಗೆ ತುಂಬ ಆಯಾಸವಾಗಿದೆ ಎಂದು ಹೇಳಿದರೆ, ಗಂಡನು ಮೊಬೈಲ್ನಲ್ಲಿ ಬ್ಯುಸಿಯಾಗಿ ಅವಳ ಮಾತನ್ನು ನಿರ್ಲಕ್ಷಿಸಿದರೆ ಅವಳಿಗೆ ಆಗುವ ನೋವು ಕೋಪವಾಗಿ ಹೊರಬರುತ್ತದೆ. ಆ ಕೋಪದ ಹಿಂದೆ ಪ್ರೀತಿ ಇರುತ್ತದೆ, ನಿರೀಕ್ಷೆ ಇರುತ್ತದೆ. ಯಾಕೆಂದರೆ ಯಾರಿಂದ ನಾವು ಹೆಚ್ಚು ಪ್ರೀತಿ ನಿರೀಕ್ಷಿಸುತ್ತೇವೋ ಅವರಿಂದಲೇ ಹೆಚ್ಚು ನೋವು ಕೂಡ ಆಗುತ್ತದೆ. ಮಾಲಾಶ್ರೀ ಅವರು ಮತ್ತೊಂದು ಭಾವನಾತ್ಮಕ ಮಾತನ್ನು ಹೇಳಿದರು. ನನಗೆ ಜೀವನವೇ ಬೇಡ ಅನಿಸುವ ಸಂದರ್ಭ ಬರುತ್ತವೆ, ಆಗ ನಾನು ಎದುರು ಮಾತನಾಡುತ್ತೇನೆ ಎಂದರು. ಈ ಮಾತನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಕೆಲವೊಮ್ಮೆ ನಿರಂತರವಾಗಿ ತಮ್ಮ ಭಾವನೆಗಳಿಗೆ ಬೆಲೆ ಸಿಗುತ್ತಿಲ್ಲ ಎನ್ನುವ ಭಾವನೆ ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಗ್ಗಿಸಬಹುದು. ಆ ನೋವು ಕೋಪವಾಗಿ, ಅಸಹನೆಯಾಗಿ, ಎದುರು ಮಾತಿನ ರೂಪದಲ್ಲಿ ಹೊರಬರಬಹುದು. ಆದ್ದರಿಂದ ಸಂಬಂಧದಲ್ಲಿ ಕೇವಲ ಮಾತುಗಳಷ್ಟೇ ಅಲ್ಲ, ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವವೂ ಬಹಳ ಮುಖ್ಯ. ಇದರ ನಂತರ ಬಾಳು ಬೆಳಗುಂದೆ ಅವರು ಈ ಹೆಣ್ಣು ಮಗಳಿಗೆ ನನ್ನಿಂದ ನೆಮ್ಮದಿಯೇ ಇಲ್ಲ ಎಂದು ಹೇಳಿದಾಗ ಆ ಮಾತು ಸಾಕಷ್ಟು ಜನರ ಮನಸ್ಸಿಗೆ ತಟ್ಟಿತು. ಇದು ಒಬ್ಬ ಗಂಡನ ಆತ್ಮಾವಲೋಕನ ಮಾತಾಗಿತ್ತು. ಕೆಲವೊಮ್ಮೆ ನಾವು ತಮ್ಮ ಪ್ರೀತಿ ಪಾತ್ರರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದೇವೆ ಎಂದುಕೊಂಡರೂ ಅದು ನಿಜವಾದ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲವಾಗಬಹುದು. ಪ್ರೀತಿ ಇರುವುದೇ ಸಾಕಾಗುವುದಿಲ್ಲ. ಆ ಪ್ರೀತಿಯನ್ನು ಎದುರಾಳಿಗೆ ಅರ್ಥವಾಗುವ ರೀತಿಯಲ್ಲಿ ವ್ಯಕ್ತಪಡಿಸುವುದು ಮುಖ್ಯ. ಇದಕ್ಕೆ ಪ್ರತಿಯಾಗಿ ಮಾಲಾಶ್ರೀ ಅವರು ಹೇಳಿದ ಮಾತು ತುಂಬ ಪ್ರಬುದ್ಧತೆಯಿಂದ ಕೂಡಿತ್ತು. ನೀನು ನಿಮ್ಮ ಮನೆಯವರನ್ನು ಬಿಟ್ಟುಕೊಡಬೇಡ, ಹಾಗೆಯೇ ನನ್ನನ್ನೂ ಬಿಟ್ಟುಕೊಡಬೇಡ, ಇದೇ ನನ್ನ ಆಸೆ ಎಂದರು. ಈ ಮಾತಿನಲ್ಲಿ ಒಬ್ಬ ಆದರ್ಶ ಹೆಂಡತಿಯ ಮನಸ್ಸು ಕಾಣಿಸುತ್ತದೆ. ಅವಳು ಗಂಡನನ್ನು ತನ್ನ ಕುಟುಂಬದಿಂದ ದೂರ ಮಾಡಬೇಕೆಂದು ಬಯಸುವುದಿಲ್ಲ, ಬದಲಾಗಿ ಎರಡೂ ಕುಟುಂಬಗಳಿಗೆ ಸಮಾನ ಗೌರವ ಸಿಗಬೇಕು ಎಂದು ಬಯಸುತ್ತಾಳೆ. ಮದುವೆ ಎಂದರೆ ಒಬ್ಬರನ್ನು ಗೆಲ್ಲುವುದು ಅಲ್ಲ, ಎರಡು ಕುಟುಂಬಗಳನ್ನು ಒಟ್ಟಿಗೆ ಕೊಂಡೊಯ್ಯುವ ಜವಾಬ್ದಾರಿ ಎಂಬ ಸಂದೇಶ ಈ ಮಾತಿನಲ್ಲಿ ಅಡಗಿದೆ. ಇದರ ಜೊತೆಗೆ ಮಾಲಾಶ್ರೀ ಅವರು ಸಮಾಜಕ್ಕೆ ಬಹಳ ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿ ತಿಂಗಳು ಹೆಣ್ಣು 3 ದಿನವಾದರೂ ವಿಶ್ರಾಂತಿ ಬೇಕು. ಆ ಸಮಯದಲ್ಲಿ ನನಗೆ ಸಹಾಯ ಮಾಡಿದರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇರುವುದಿಲ್ಲ ಎಂದರು. ಈ ಮಾತು ಕೇವಲ ಅವರ ವೈಯಕ್ತಿಕ ಬೇಡಿಕೆ ಅಲ್ಲ, ಇದು ಲಕ್ಷಾಂತರ ಮಹಿಳೆಯರ ಮನದಾಳದ ಆಸೆ. ತಿಂಗಳಿಗೆ ಆ ದಿನಗಳಲ್ಲಿ ಮಹಿಳೆಯರು ದೈಹಿಕ ಮತ್ತು ಮಾನಸಿಕವಾಗಿ ಸಾಕಷ್ಟು ತೊಂದರೆ ಅನುಭವಿಸುತ್ತಾರೆ. ಆದರೆ ಹಲವರು ಮನೆಗಳಲ್ಲಿ ಅವರಿಗೆ ವಿಶ್ರಾಂತಿ ಎಂಬುವುದೇ ಇರುವುದಿಲ್ಲ. ಒಂದು ಕ್ಷಣ ಯೋಚನೆ ನೋಡಿ,
ಒಂದು ದಿನ ಗಂಡನು ಇವತ್ತು ನೀನು ವಿಶ್ರಾಂತಿ ಮಾಡು, ಅಡುಗೆ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರೆ ಆ ಹೆಂಡತಿಯ ಮನಸ್ಸಿನಲ್ಲಿ ಎಷ್ಟು ಸಂತೋಷ ಮೂಡಬಹುದು. ಅದು ದೊಡ್ಡ ಸಹಾಯವಲ್ಲ, ಆದರೆ ಅದು ಅವಳಿಗೆ ದೊರೆಯುವ ಗೌರವ, ಕಾಳಜಿ ಮತ್ತು ಪ್ರೀತಿಯ ಸಂಕೇತವಾಗುತ್ತದೆ. ಸಂಬಂಧವನ್ನು ಗಟ್ಟಿಗೊಳಿಸುವುದು ಇಂತಹ ಸಣ್ಣ ಸಣ್ಣ ಸಹಾಯಗಳೇ. ನಂತರ ಕಾರ್ಯಕ್ರಮದ ತೀರ್ಪುದಾರರಾದ ಮಾಲ್ವಿಕಾ ಅವರು ಬಾಲು ಬೆಳಗುಂದೆ ಅವರಿಗೆ ಅಷ್ಟು ಮನಸ್ಸಿಗೆ ನೋವಾಗುವಂತಹ ಪದಗಳನ್ನು ಯಾಕೆ ಬಳಸುತ್ತೀರಾ ಎಂದು ಪ್ರಶ್ನಿಸಿದರು. ಅದಕ್ಕೆ ಬಾಲು ಬೆಳಗುಂದೆ ಅವರು ಬದುಕು ಜಟಕಾ ಬಂಡಿ ಕಾರ್ಯಕ್ರಮ ನೆನಪಿಗೆ ಬರುತ್ತಿದೆ ಎಂದು ಉತ್ತರಿಸಿದರು. ಈ ಉತ್ತರ ಕೇಳಿದಾಗ ಅನೇಕ ಪ್ರೇಕ್ಷಕರಿಗೆ ಹಿಂದಿನ ನೆನಪುಗಳು ಮರುಕಳಿಸಿರಬಹುದು. ಸಂಬಂಧಗಳಲ್ಲಿ ಕೆಲವೊಮ್ಮೆ ನೋವಿನ ಮಾತುಗಳು ಅಜಾಗರೂಕತೆಯಿಂದ ಬಾಯಿಂದ ಹೊರಬರುತ್ತದೆ. ಆದರೆ ಒಂದು ಮಾತು ಗಾಯವನ್ನು ಗುಣಪಡಿಸಬಹುದು. ಅದೇ ಒಂದು ಮಾತು ಜೀವಮಾನವಿಡೀ ಮರೆಯಲಾಗದ ಗಾಯವನ್ನೂ ಮಾಡಬಹುದು. ಆದ್ದರಿಂದ ಮಾತನಾಡುವಾಗ ಪದಗಳ ಆಯ್ಕೆ ಬಹಳ ಮುಖ್ಯ. ಈ ಸಂಪೂರ್ಣ ಘಟನೆಯನ್ನು ನೋಡಿದಾಗ ನಮ್ಮಲ್ಲಿ ಸಿಗುವ ದೊಡ್ಡ ಪಾಠ ಏನೆಂದರೆ, ಸಂಬಂಧದಲ್ಲಿ ಗೆಲ್ಲಬೇಕಾದರೆ ವಾದದಲ್ಲಿ ಗೆಲ್ಲಬೇಕಾಗಿಲ್ಲ, ಮನಸ್ಸನ್ನು ಗೆಲ್ಲಬೇಕು. ಒಬ್ಬರ ಮಾತನ್ನು ಮತ್ತೊಬ್ಬರು ಕೇಳಬೇಕು, ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು, ಅಗತ್ಯವಿರುವಾಗ ಕ್ಷಮೆ ಕೇಳಬೇಕು. ಪ್ರೀತಿಯನ್ನು ಕೇವಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮಾತು ಮತ್ತು ಕೃತಿಗಳ ಮೂಲಕ ವ್ಯಕ್ತಪಡಿಸಬೇಕು. ಕೊನೆಗೆ ಪ್ರಿಯ ವೀಕ್ಷಕರೇ, ಈ ಘಟನೆಯನ್ನು ನೀವು ಹೇಗೆ ನೋಡುತ್ತೀರಿ? ಮಾಲಾಶ್ರೀ ಅವರು ಹೇಳಿದ ಮಾತುಗಳು ಇಂದಿನ ಅನೇಕ ಮಹಿಳೆಯರ ನಿಜವಾದ ಭಾವನೆಗಳೇ? ಬಾಲು ಬೆಳಗುಂದೆ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ಮಾತನಾಡಿದ್ದು ಸರಿಯೇ? ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಚ್ಚು ಮುಖ್ಯವಾಗಿದ್ದು ಪ್ರೀತಿನ, ಅರ್ಥ ಮಾಡಿಕೊಳ್ಳುವಿಕೆಯ ಅಥವಾ ಪರಸ್ಪರ ಗೌರವವ? ನಿಮ್ಮ ಅಮೂಲ್ಯವಾದ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.